ಸಾಗರ ತಾಲೂಕಿನಲ್ಲಿ ಇತರ ಸಮಾಜದ ನಡುವೆ ನಮ್ಮ ಸಮಾಜನ ಒಂದು ಗಟ್ಟಿ ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಎಲ್ಲರೂ ಒಂದೇ ಇಡೀ ಇದಕ್ಕೆ ನಾವು ಇದು ಮಾಡ್ತೇವೆ. ನಿಮ್ಮ ಆಶೀರ್ವಾದದಿಂದ ಈಗ 8ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇವಾಗ. 8ನೇ ವರ್ಷನ ಯಾವುದು ಈ ಶ್ರೀ ವಿಶ್ವಕರ್ಮ ಯುವ ಬಳಗ ಟ್ರಸ್ಟ್ ರಿಜಿಸ್ಟರ್ ಆಗಿ 2 ವರ್ಷ ಆಯ್ತು. ನಮ್ಗೆ ಪ್ರಾರಂಭ ಆಗಿ 8ನೇ ವರ್ಷ. ಹೌದಾ? ಓಂ ಭದ್ರಂ ಗಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗಂ ಸ್ವಸ್ತನೂಭಿಃ ವಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ पूषा ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಇಟ್ಕೊಳ್ಳಿ ಎಲ್ಲವನ್ನು. ಕೊಡು ಇಲ್ಲ ಬನ್ನಿ ಅಲ್ಲ 2 ಇದ್ರೆ ಒಂದು ಕೊಡಿ ಅಲ್ಲ ಕೊಡಿ ಇವ್ರಿಗೂ. ಕೂತ್ಕೊಳ್ಳಿ. ಮತ್ತೆ ಈ ಕ್ಯಾಲೆಂಡರ್ ಎಲ್ಲ ಸಮಾಜಕ್ಕೆ ತಲುಪಿಸ್ಲಿಕ್ಕೆ ಈ ಪ್ರಾಯೋಜಕರು ಮುಖ್ಯ ಅವ್ರನ್ನ ಇಲ್ಲಿ ಆಶೀರ್ವಾದ ಮತ್ತೆ ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಎಲ್ಲರೂ ಓಂ ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನುಷ್ಯ ಮನಸಾಪಿ ಕ್ಲುಪ್ತೋ ಏತದ್ವಿಧರ್ಮಮೃತಾಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯಸಂಪನ್ನಂ ವೇದಾಂಗಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತಾ ಅನ್ನಪೂರ್ಣೇಶ್ವರ್ಯೈ ನಮಃ. ಯಾವ ವಿಶ್ವಕರ್ಮ ಯುವ ಬಳಗ ಟ್ರಸ್ಟ್ ಸಾಗರ ಇದರ ವತಿಯಿಂದ ಶ್ರೀ ಕಾಳಿಕಾಂಬ ಪಂಚಾಂಗ ದರ್ಶಿನಿ 2026 ಇದನ್ನು ತಾವು ಈ ವಿಶ್ವಕರ್ಮ ಯುವ ಬಳಗದ ವತಿಯಿಂದ ಬಿಡುಗಡೆ ಮಾಡಿದ್ದೀರಿ. ಬಹಳ ಸಂತೋಷ. ಈಗಾಗಲೇ 7-8 ವರ್ಷಗಳಿಂದ ಸಂಘವನ್ನು ರಚಿಸಿ ಅದರ ಜೊತೆಯಲ್ಲಿ ಸಮಾಜದ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥದ್ದಾಗಿ ಯುವಕರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಾಜವನ್ನು ಸಂಯೋಜಿಸಲಿಕ್ಕೆ ತಾವೆಲ್ಲ ಪ್ರಯತ್ನ ಪಟ್ಟಿದ್ದೀರಿ. ನಿಜವಾಗ್ಲೂ ಕೂಡ ಅದೊಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ. ಯಾಕಂತಂದರೆ ಸಮಾಜಕ್ಕೆ ಸಂಘಟನೆ ಬಹಳ ಮುಖ್ಯ. ಸಮಾಜದಲ್ಲಿ ಏನೇ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಮೊದಲು ಸಂಘಟನೆ ಆಗಬೇಕು. ಸಂಘಟನೆ ಆಗಬೇಕು ಅಂತ ಅಂದರೆ ಅದು ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಆದಾಗ ಮಾತ್ರ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತಕ್ಕಂಥದ್ದು. ಹಾಗಾಗಿ ತಾವು ಈಗಾಗಲೇ ಈ ಒಂದು ಶ್ರೀ ಕಾಳಿಕಾಂಬ ಪಂಚಾಂಗ ದರ್ಶಿನಿ ಅಂತಕ್ಕಂಥದ್ದನ್ನು ಇವತ್ತು ಬಿಡುಗಡೆ ಮಾಡಿಸಿದ್ದೀರಿ. ಆ ಗುರುಪೀಠದಲ್ಲೇ ಬಂದು ಮಾಡಿಸ್ಬೇಕು ಅಂತಕ್ಕಂಥ ನಿಮ್ಮ ಅಪೇಕ್ಷೆ ನಮಗೆ ಬಹಳ ಸಂತೋಷವನ್ನು ತಂದು ಕೊಟ್ಟಿದೆ. ಧಾರ್ಮಿಕ ಪೀಠದಿಂದ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಳನ್ನು
ಎಲ್ಲ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ. ಅದು ಯಾವುದೇ ನಮ್ಮ ಹಿಂದೂ ಸಮಾಜದಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ, ಬೌದ್ಧ, ಜೈನ, ಪಾರ್ಸಿ, ಸಿಖ್ ಯಾವುದೇ ಸಮಾಜದಲ್ಲಿ ಆಗಿರಲಿ, ಧಾರ್ಮಿಕ ನೆಲೆಗಟ್ಟಿನ ಮೇಲೆಯೇ ಎಲ್ಲ ಸಮಾಜದ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಯುವಕರು ಇದಕ್ಕೆ ಮುಂದೆ ನಿಂತಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಸಮಾಜದಲ್ಲಿ ಯುವಕರ ಶಕ್ತಿ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅನೇಕ ಸಮಾಜಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಹಿರಿಯರಿರಬಹುದು ಅಥವಾ ಮಕ್ಕಳಿರಬಹುದು, ಅವರಿಗೆ ಯುವಕರು ಮಾರ್ಗದರ್ಶನ ಮತ್ತು ಹಿರಿಯರನ್ನು ಓಲೈಸ್ತಕ್ಕಂಥದ್ದು ಎರಡೂ ಕೂಡ ಯುವಕರಲ್ಲೇ ಇರ್ತಕ್ಕಂಥ ಒಂದು ಶಕ್ತಿಯಾಗಿರ್ತದೆ. ಯಾಕಂತಂದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ನಾವು ಹೀಗೆಲ್ಲ ನಡ್ಕೊಂಡು ಹೋಗೋಣ, ಸಮಾಜ ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹಿರಿಯರಿಗೆ ಹೇಳಿದಾಗ ಅವ್ರಿಗೂ ಕೂಡ ಯುವಕರ ಮೇಲೆ ಒಂದು ಅಭಿಮಾನ ಬರ್ತದೆ. ನಮ್ಮ ಯುವಕರು ಇಷ್ಟೊಂದು ಉತ್ಸಾಹದಿಂದ ಸಂಘಟನೆಗೆ ಮುಂದಾಗಿದ್ದಾರಲ್ಲ ಅಂತ ಅವರು ಕೂಡ ಆ ಯುವಕರ ಜೊತೆಯಲ್ಲಿ ಸಂಯೋಜಿಸಿಕೊಂಡು ಕೈ ಜೋಡಿಸ್ಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ, ಓ ನಮ್ಮ ಅಣ್ಣಂದಿರು, ನಮ್ಮ ಹಿರಿಯ ಚಿಕ್ಕಪ್ಪ, ದೊಡ್ಡಪ್ಪ ಇಂಥವರೆಲ್ಲ ಇದಕ್ಕೆ ಮುಂದೆ ನಿಂತಿದ್ದಾರಲ್ಲ ಅಂತ ಹಿರಿಯರು ಕೂಡ ಒಂದು ಮಾರ್ಗದರ್ಶನವನ್ನು ಅಲ್ಲಿ ಪಡಿತಾರೆ. ಹಾಗಾಗಿ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಯುವಕರು ಇಂಥ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ವಿಶ್ವಕರ್ಮ ಸಮಾಜ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಸಮುದಾಯ, ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಇತಿಹಾಸವನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು. ವಿಶ್ವಕರ್ಮನ ಪಂಚಮುಖಗಳಿಂದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ ಪಂಚಮುಖಗಳಿಂದ ಮನು, ಮಯ, ತ್ವಷ್ಟು, ಶಿಲ್ಪಿ, ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮ